ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ರಾಮಾಯಣದ ಕತೆ ತುಂಬ ಜನ ಫಾಲೋವರ್ಸ್ಗೆ ಗೊತ್ತು. ಆದರೆ ಇವತ್ತು ನಾನು ಹೇಳುವ ಅದೇ ಕತೆನ ಹೊಸ ಕತೆಯ ಹಾಗೆ ಕೇಳುತ್ತಾ ತುಂಬ ಥ್ರಿಲ್ಲಾಗಿ ಫೀಲ್ ಮಾಡ್ತೀರಾ. ಸುಬಾಹು ಮಾರೀಚನನ್ನು ಸಂಹರಿಸಲು ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕಾಡಿಗೆ ಕರ್ಕೊಂಡು ಹೋದ್ರು. ಆದರೆ ದಾರಿ ಮಧ್ಯೆಯಲ್ಲಿ ಅಸ್ತ್ರವಿದ್ಯೆಗಳನ್ನು ಅವರಿಗೆ ಕಲಿಸಿದರು. ಅಸ್ತ್ರವಿದ್ಯೆಗಳು ಅಂದರೆ ಕೇವಲ ಯೂಸ್ ಮಾಡೋದೇ ಅಲ್ಲ, ಅವುಗಳನ್ನು ಹೇಗೆ ವಿತ್ಡ್ರಾ ಮಾಡಬೇಕು ಅಂತಾನೂ ತಿಳ್ಕೋಬೇಕು. ಸಾಮಾನ್ಯವಾಗಿ ಅವರು ಬಾಣವನ್ನು ಬಳಸುವ ವಿಧಾನ, ಬಾಣವೇ ಒಂದು ಮಿಸೈಲ್, ಅದರ ಟಿಪ್ ಮೇಲೆ ವಾಯ್ಸ್ ರೂಪದಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಬಾಣವನ್ನು ಶತ್ರು ಕಡೆಗೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿದರೆ ತಕ್ಷಣ ಅದರ ಹಿಂದೆ ವಾಯು ಅಸ್ತ್ರ ಬಳಸಲಾಗುತ್ತೆ. ಅಗ್ನಿ ಅಸ್ತ್ರ ಅಗ್ನಿನ ಕ್ರಿಯೇಟ್ ಮಾಡುತ್ತೆ, ವಾಯು ಅಸ್ತ್ರ ಅದಕ್ಕೆ ಏರ್ ಫೋರ್ಸ್ ಆ್ಯಡ್ ಮಾಡಿ ಆ ಅಗ್ನಿ ಅಸ್ತ್ರ ಇನ್ನೂ ಎಫೆಕ್ಟಿವ್ ಆಗಿ ಆಗೋ ಥರ ಮಾಡುತ್ತೆ. ಒಂದು ವೇಳೆ ಶತ್ರು ನಮ್ಮ ಮೇಲೆ ಉಪಯೋಗಿಸಿದರೆ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಒಂದು ವರ್ಣ ಅಸ್ತ್ರ ಅಂದರೆ ನೀರಿನ ಅಸ್ತ್ರ ಉಪಯೋಗ ಮಾಡೋದು ತಿಳ್ಕೋಬೇಕು. ಬ್ರಹ್ಮ ಅಸ್ತ್ರ ಬಳಸಬೇಕಾದ್ರೆ ಓಂ ಭೂರ್ ಭುವಸ್ವಹ ಅನ್ನೋ ಮಂತ್ರ ಜಪ ಮಾಡಿದ್ರೆ ಅದರ ಪ್ರಭಾವ 4ರಷ್ಟು ಹೆಚ್ಚಾಗುತ್ತದೆ ಅಂತ ರಾಮ ಕಂಡುಹಿಡಿದರು. ಮಾಸ್ಟರ್ ಆಫ್ ಸೌಂಡ್ ಎನರ್ಜಿ ಆದರು. ಈ ವಿದ್ಯೆಗಳನ್ನು ಆಗ ವಿಶ್ವಾಮಿತ್ರ ಅವರಿಗೆ ಕಲಿಸಿ ಪ್ರಪಂಚದಲ್ಲೇ ಮೋಸ್ಟ್ ಪವರ್ಫುಲ್ ಪರ್ಸನ್ಸ್ ಆಗಿ ಮಾಡಿದರು. ಸುಬಾಹು ಮಾರೀಚ ರಾಕ್ಷಸರು ವಿಶ್ವಾಮಿತ್ರ ಯಾಗ ಮಾಡಬೇಕಾದ್ರೆ ರಕ್ತ ಮಾಂಸದ ಮುದ್ದೆಗಳು ಆ ಯಾಗದಲ್ಲಿ ಎಸೆಯುತ್ತಾ ಯಾಗಕ್ಕೆ ಭಂಗ ಮಾಡ್ತಿದ್ರು. ಸತ್ಯಕ್ಕೆ ವಿಶ್ವಾಮಿತ್ರ ಬ್ರಹ್ಮಜ್ಞಾನಿ, ಅವರು ತುಂಬ ಪವರ್ಫುಲ್, ಅವರೇ ಆ ರಾಕ್ಷಸರನ್ನು ಸಂಹರಿಸಬಹುದು. ಆದರೆ ಯಾಕೆ ಹಾಗೆ ಮಾಡ್ತಿಲ್ಲ ಅಂದರೆ, ಯಾಗ ಮಾಡುವ ಸಮಯದಲ್ಲಿ ವಿನಾಶಕಾರಿ ಶಕ್ತಿಗಳನ್ನು ಬಳಸಬಾರದು ಎನ್ನುವ ನಿಯಮಕ್ಕಾಗಿ ಅವರು ರಾಕ್ಷಸರನ್ನು ಸಂಹಾರ ಮಾಡುತ್ತಿಲ್ಲ. ಕೆಲವರು ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತೀವಲ್ಲ, ಹಾಗೆಯೇ ಯಾಗ ಶುರುವಾಯಿತು. ರಾಮ ಲಕ್ಷ್ಮಣರು ಬಾಣ ಕೈಯಲ್ಲಿ ಹಿಡ್ಕೊಂಡು ಸಿದ್ಧವಾಗಿದ್ದಾರೆ. ಯಾಗ ಮಾಡುವ ಮಂಟಪದ ಸುತ್ತ ತಿರುಗುತ್ತಾ ನೋಡ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಯಾಗದ ಮಂಟಪಕ್ಕೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇದ್ದಾರೆ. ಇಷ್ಟರಲ್ಲಿ ಸುಬಾಹು ಮಾರೀಚ ಬಂದನು. ಲಕ್ಷ್ಮಣ ಅಂತ ರಾಮ ಕರೆದು ಆಕಾಶದ ಕಡೆಗೆ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾರೆ. ತಕ್ಷಣ ಆ ಬಾಣ 100 ಬಾಣಗಳಾಗಿ ವಿಭಜನೆ ಆಯಿತು. ಲಕ್ಷ್ಮಣ ಮತ್ತೊಂದು ಬಾಣ ಪ್ರಯೋಗ ಮಾಡಿದರು. ಆ ಬಾಣವೂ ಸಹ 100 ಬಾಣಗಳಾಗಿ ವಿಭಜನೆಯಾಗಿ ರಾಮನ 100 ಬಾಣಗಳಿಗೆ 60 ಡಿಗ್ರಿ ಆ್ಯಂಗಲಲ್ಲಿ ತಗುಲಿ ಒಂದಕ್ಕೊಂದು ಲಾಕ್ ಆಗಿ ಸರ್ಕ್ಯೂಟ್ ಡೈರೆಕ್ಷನಲ್ಲಿ ತಿರುಗೋದು ಸ್ಟಾರ್ಟ್ ಆಗಿ, ಹಾಗೆ ರಾಮ ಲಕ್ಷ್ಮಣ ಕಂಟಿನ್ಯೂಸ್ ಆಗಿ ಅಸ್ತ್ರ ಪ್ರಯೋಗ ಮಾಡ್ತಾನೇ ಇದ್ದರು. ಅದು ಒಂದು ಚಕ್ರದ ಹಾಗೆ ಫಾರ್ಮ್ ಆಗಿ ಫಾಸ್ಟ್ ಆಗಿ ತಿರುಗುತ್ತಾ ಇದ್ದರೆ ಮೇಲಿನಿಂದ ರಾಕ್ಷಸರು ಮಾಂಸದ ಮುದ್ದೆಗಳು ಹಾಕ್ತಿದ್ರು. ಆ ಮಾಂಸದ ಮುದ್ದೆಗಳು ಚಕ್ರದ ಮೇಲೆ ಬಿದ್ದು ಚಕ್ರ ತಿರುಗುವ ಸ್ಪೀಡ್ಗೆ ಅವು ಹೊರಗೆ ಎಲ್ಲೋ ಹೋಗ್ತಿದ್ವು. ರಾಮ ಮೊದಲು ಯಾಗ ಭಂಗ ಆಗಬಾರ್ದು ಅಂತ ನೋಡಿಕೊಂಡರು. ಅದಕ್ಕೆ ಚಕ್ರ ಫಾರ್ಮ್ ಮಾಡಿದ್ರು. ನಂತರ ರಾಕ್ಷಸರನ್ನು ನೋಡೋಣ ಅಂದ್ಕೊಂಡು ಅವುಗಳ ಮೇಲೆ ಒಂದೊಂದು ಅಸ್ತ್ರ ಬಿಡ್ತಾ ಇದ್ರು. ಅವು ತಪ್ಪಿಸಿಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಎಲ್ಲ ರೀತಿಯ ಅಸ್ತ್ರಗಳನ್ನು ಬಳಸ್ತಾ ಇದ್ದಾರೆ, ಆದರೆ ಒಂದು ಅಸ್ತ್ರನೂ ತಗುಲುತ್ತಿಲ್ಲ. ವಿಶ್ವಾಮಿತ್ರ ರಾಮ ಎಂದರು. ತಕ್ಷಣ ರಾಮ ಆಕಾಶಕ್ಕೆ ಬಾಣ ಬಿಟ್ಟರು. ಆ ಬಾಣ ಆಕಾಶದಲ್ಲಿರುವ ಸುಬಾಹುಗೆ ತಗುಲಿ ಸ್ಟ್ರೈಟ್ ಲೈನಲ್ಲಿ ಆಕಾಶದ ಮೇಲೆ ಹೋಗುತ್ತಾನೇ ಇದ್ದ. ಹಾಗೆ ಸುಬಾಹು ಶೂನ್ಯದಲ್ಲಿ ಮಿಕ್ಸ್ ಆದ. ಆವಾಗ ಅರ್ಥ ಆಯಿತು, ಇಲ್ಲಿಯವರೆಗೂ ಬಾಣಗಳು ತಗುಲದೇ ಇರೋಕೆ ಕಾರಣ ನಮ್ಮ ಜೊತೆ ರಾಮ ಆಟ ಆಡ್ತಿದ್ರು ಅಂತ. ತಕ್ಷಣ ಮತ್ತೊಂದು ಬಾಣ ಹಾಕಿದ. ಮಾರೀಚಾಗೆ ಬಾಣ ತಗುಲಿ ಗಾಳಿಯಲ್ಲಿ ಹೋಗ್ತಾನೇ ಇದ್ದ. ಆ ಮಾರೀಚ ಮತ್ತೆ ಎಲ್ಲಿ ಬಿದ್ದ ಅನ್ನೋದು ಮುಂದೆ ನಿಮಗೆ ಗೊತ್ತಾಗತ್ತೆ. ಯಾಗ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಮುಂದೆ ಏನಾಯಿತು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.